ಎಲ್ಲರಿಗೂ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು KPTCLಗೆ ಸಂಬಂಧಿಸಿದಂತೆ ಅದರಲ್ಲೂ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ಈಗ ಆಲ್ರೆಡಿ ಮುಗಿದಿರುವ ಏನು ಫಿಸಿಕಲ್ ಮುಗಿತಿಲ್ಲ ಅದಕ್ಕೆ ಸಂಬಂಧಿಸಿದಂತೆ 1:1 ಫೈನಲಿಸ್ಟ್ ಕೂಡ ಬರುವ ಡೇಟ್ ಕೂಡ ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ಇವತ್ತು ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಏನಾದರೂ ಬೇಕಾಗಿತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಬನ್ನಿ ಗೆಳೆಯರಿ, ಇವತ್ತು ನಿಮ್ಮದು ಬೆಂಗಳೂರದು ಅಫಿಷಿಯಲ್ ಆಗಿ ಫಿಸಿಕಲ್ ಡೇಟನ್ನು ಬಿಟ್ಟಾರ್ರಿ. ಬೆಸ್ಕಾಮ್ದು ಬಿಟ್ಟಾರ. ಇಲ್ಲಿ ಡೇಟನ್ನು ಕೂಡ ಮೆನ್ಷನ್ ಮಾಡ್ಯಾರ್ರಿ ಅವರು 27ನೇ ತಾರೀಕಿದಂತೂ ಇದು ಪೋಸ್ಟರನ್ನು ಬಿಟ್ಟಿದ್ದು. ಇಲ್ಲಿ ಹಾಗಿದ್ರೆ ಏನೇನೆಲ್ಲ ಮಾಹಿತಿ ಇದೆ ಅಂತ ನೋಡಿದರೆ, ಬೆಸ್ಕಾಮ್ನಲ್ಲಿ ಒಟ್ಟು 935 ಕಿರಿಯ ಪವರ್ ಮ್ಯಾನ್ ಹುದ್ದೆ ನೇಮಕಾತಿ ಉಲ್ಲೇಖದಲ್ಲಿ ಉದ್ಯೋಗ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಸದರಿ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಸಲ್ಲಿಸಿದ SSLC ಅಂಕಗಳ ಆಧಾರದ ಮೇಲೆ 1:5 ಅನುಪಾತದಲ್ಲಿ ಒಟ್ಟು 4675 ಅಭ್ಯರ್ಥಿಗಳ ಸಹನಶಕ್ತಿ ಪರೀಕ್ಷೆಯನ್ನು ಬೆಂಗಳೂರು ವ್ಯಾಪ್ತಿಯ ಈ ಕೆಳಗಂಡ ಕ್ರೀಡಾಂಗಣದಲ್ಲಿ ಅಂದ್ರೆ 4775 ಅಭ್ಯರ್ಥಿಗಳದ್ದು 675 ಅಭ್ಯರ್ಥಿಗಳದ್ದು ಫಿಸಿಕಲ್ ಐತ್ರಿ. ಎಷ್ಟು ದಿವಸ ಐತಿ? 4 ದಿವಸ ನಡೀತೈತಿ. ಡೇಟ್ ಕೂಡ ನೋಡ್ಕೋರಿ. 9/5/2025ರಿಂದ 12/5/2025ರವರೆಗೆ 4 ದಿನಗಳ ಅವಧಿಯವರೆಗೆ ನಡೆಸಲಾಗುವುದು ಅಂತ ತಿಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಂದರೆ ಕ್ರೀಡಾಂಗಣಕ್ಕೆ ಅದನ್ನು ಕಳಿಸ್ಬೇಕ್ರಿ ಮಾಹಿತಿಯನ್ನು. ಅದಕ್ಕೆ ಅದು ಕ್ರೀಡಾಂಗಣ ಖಾಲಿ ಅದಾವ ಇಲ್ಲ, ಯಾವುದಾದ್ರೂ ಬುಕ್ ಆಗಿವ ಅಂತ ಇನ್ಫಾರ್ಮೇಷನ್ ಸಂಬಂಧ ಇದನ್ನು ಕಳಿಸಿದ್ರು. ಅದೇ ರೀತಿ ನಿಮ್ಮದು ಫಿಸಿಕಲ್ ಕೂಡ 9ರಿಂದ 12ನೇ ತಾರೀಕು ಇದೇ ಜೂನ್ ತಿಂಗಳಲ್ಲಿ ನಡೀತದೆ ರೀ. ಇನ್ನೇನು ಭಾಳ ದಿವಸ ಇಲ್ಲ, ಇನ್ನು ಕೇವಲ 9 ದಿನ ಮಾತ್ರ ಇರೋದು. ಇನ್ನು ನೆಕ್ಸ್ಟ್ ಎಲ್ಲೆಲ್ಲಿ ನಡೀತದಪ್ಪ ಅಂದ್ರೆ ಎಲ್ಲ ಕೂಡ ಬೆಂಗಳೂರಲ್ಲಿ ನಡೀತದೆ ರೀ. ಬೆಂಗಳೂರು ಬಿಟ್ಟು ಎಲ್ಲಿ ನಡೆಯಂಗಿಲ್ಲ. 5 ಗ್ರೌಂಡ್ ಏನು ನಡೆಸ್ತಾರೆ, ಅವು 5 ಗ್ರೌಂಡ್ ಕೂಡ ಬೆಂಗಳೂರಲ್ಲಿ ಇರ್ತಾವೆ. ಸ್ನೇಹಿತರೆ, ಒಂದೇದು ಕೂಡ ಬೆಂಗಳೂರಿನಲ್ಲಿ ನೃಪತುಂಗ ರಸ್ತೆಯಲ್ಲಿ ಇರ್ತದೆ. ಇದಕ್ಕೆ ಯಾರು ಹೋಗ್ಬೇಕಪ್ಪ, ಪೂರ್ವ ವೃತ್ತದವರು ಫಿಸಿಕಲನ್ನಿಗೆ ನಡೆಸ್ಕೊಳ್ಳಕ್ಕೆ ಹೋಗ್ಬೇಕ್ರಿ. ಇನ್ನು ಅದೇ ರೀತಿ ಎರಡನೇದು ಕೂಡ ಇಲ್ಲಿ ನೋಡ್ಕೋಬೋದು, ಸಿರ್ಸಿ ಸರ್ಕಲ್ ಹತ್ತಿರ ಮೈಸೂರು ರಸ್ತೆ ಪೊಲೀಸ್ ಗ್ರೌಂಡ್ ಐತ್ರಿ. ಅಲ್ಲಿದು CARDARದು ಫಿಸಿಕಲ್ ಗ್ರೌಂಡ್ ಇರ್ತದೆ, ಅಲ್ಲಿ ಕೂಡ ಇರ್ತದೆ. ಮೈಸೂರು ರಸ್ತೆ ಒಳಗೆ ಇರ್ತದೆ. ಇದನ್ನು ಯಾರು ನಡೆಸಬೇಕಪ್ಪ ಅಂದ್ರೆ ಪಶ್ಚಿಮ ವೃತ್ತದ KPTCL ಅಧಿಕಾರಿಗಳು ಅಥವಾ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಅಂತ ತಿಳ್ಕೊಬೋದು ನೀವು. ನೆಕ್ಸ್ಟ್ KSRP ಗ್ರೌಂಡು. ಇದು ಅತಿ ಹೆಚ್ಚು ಬಾರಿ ಪೊಲೀಸ್ ಫಿಸಿಕಲ್ಗೆ ಯಾರೆಲ್ಲ ಹೋಗಿರಲ್ಲ ಇದ ಗ್ರೌಂಡ್ನಾಗ ನಡೆಸ್ಯಾರ್ರಿ. ಅದ ಗ್ರೌಂಡ್ ಕೂಡ ನಿಮಗೀಗ ಇದಕ್ಕೆ ಸಂಬಂಧಿಸಿದಂತೆ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸಿಕಲ್ ಕೂಡ ಕಂಡಕ್ಟನ್ನು ಮಾಡ್ತಾರೆ. ಇದಕ್ಕೆ ದಕ್ಷಿಣ ವೃತ್ತದವರು ಈ ಡ್ಯೂಟಿಗೆ ಜಾಯಿನನ್ನು ಆಗಬೇಕು. ಅಂದ್ರೆ ಏನು ಫಿಸಿಕಲ್ ಡ್ಯೂಟಿ ಇರುತ್ತಲ್ಲ ಈ ಭಾಗದ ಅಭ್ಯರ್ಥಿಗಳು ಅಂತದೋ ಈ ನೌಕರಿ ಮಾಡ್ತಿರ್ತಾರಲ್ರಿ ಬೆಸ್ಕಾಮ್ದಾಗ ವರ್ಕ್ ಮಾಡೋರು ಅವರು ಇದಕ್ಕೆ ಅಟೆಂಡ್ ಆಗಬೇಕು. ನೆಕ್ಸ್ಟ್ ಇನ್ನೊಂದು ಕೃಷಿ ವಿಶ್ವವಿದ್ಯಾಲಯ ಹೆಬ್ಬಾಳದಲ್ಲಿ ಇರ್ತದೆ. ಇನ್ನು ಅದೇ ರೀತಿ ನೆಕ್ಸ್ಟ್ ಜ್ಞಾನ ಭಾರತಿ ಕ್ಯಾಂಪಸ್ ಬೆಂಗಳೂರು ವಿಶ್ವವಿದ್ಯಾಲಯ ಮೈಸೂರು ರಸ್ತೆಯಲ್ಲಿ ಇರ್ತದೆ. ಈ 5 ಗ್ರೌಂಡ್ಗಳಲ್ಲಿ ನಿಮ್ಮದು ಫಿಸಿಕಲನ್ನು ತಗೋತಾರೆ ರೀ. ಹಾಗಿದ್ರೆ ಫಿಸಿಕಲ್ಗೆ ಸಂಬಂಧಿಸಿದಂತೆ ಏನೇ ಹೊಸ ಅಪ್ಡೇಟ್ ಬಂದರೂ ಕೂಡ ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತೀವಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಒಯ್ಯಬೇಕು ಇದು ಬೆಂಗಳೂರಿಗೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.